ಅಲ್ಲ, ಒಂದು ಯಾವುದೇ ಜಾತಿ ಗಣತಿಯ ವಿಚಾರ ಏನು ಮುನ್ನೆಲೆಗೆ ಬಂದಿದೆ, ಇದರಲ್ಲಿ ಅವರು ಮಾಡ್ತಾ ಇರುವಂಥದ್ದು ಯಾವುದೇ ಒಳಪಂಗಡಗಳನ್ನು ಲೆಕ್ಕಾಚಾರ ಹಾಕದೆ ಇವತ್ತು ಲಿಂಗಾಯತರು ಇರ್ಬೋದು, ಒಕ್ಕಲಿಗರು ಇರ್ಬೋದು, ಬ್ರಾಹ್ಮಣ ಸಮುದಾಯವನ್ನು ಇರ್ಬೋದು, ಅದನ್ನು ಒಳಪಂಗಡಗಳನ್ನು ಲೆಕ್ಕ ಹಾಕ್ದೇ ಇವತ್ತು ಜಾತಿ ಗಣತಿಯನ್ನು ಬಿಟ್ಟಿದ್ದಾರೆ ಅನ್ನುವಂಥದ್ದು. ಎರಡನೇ ಅಂಶ ಇರುವಂಥದ್ದು, ಪ್ರಬಲ ಸಮುದಾಯಗಳು ಇದನ್ನು ವಿರೋಧ ಮಾಡ್ತಿರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಯಾತಕ್ಕೆ ಇದನ್ನು ಹೊರಗಡೆಗೆ ತಂದರು, ಏನದರ ಕಾರಣ ಇತ್ತು ಅನ್ನುವಂಥದ್ದು ಚರ್ಚಿತ ಆಗ್ತಾ ಇರುವಂಥ ವಿಷಯ. ಬ್ರಾಹ್ಮಣರಷ್ಟೇ ಅಂತಲ್ಲ, ವೀರಶೈವರ ಒಳಪಂಗಡಗಳು ಅಥವಾ ಬೇರೆ ಬೇರೆ ಏನು ಒಕ್ಕಲಿಗರ ಒಳಪಂಗಡಗಳನ್ನು ಸೇರಿಸ್ಕೊಂಡ್ರೆ ಒಳಪಂಗಡವನ್ನು ಒಡೆದಾಗ ಏನಾಗುತ್ತೆ, ಸಂಖ್ಯೆ ಕಡಿಮೆ ಆಗುತ್ತೆ. ಜನಸಂಖ್ಯೆಗೆ ಅನುಗುಣವಾಗಿ ನಾಳೆ ಏನಾದರೂ ಮಾಡಬೇಕು ಅಂತ ಸರ್ಕಾರ ಹೊರಟ್ರೆ ಈ ಸಂಖ್ಯೆಗೆ ಸಿಗಬೇಕಾದಂಥ ಸವಲತ್ತುಗಳು ಕಡಿಮೆನೂ ಆಗುವ ಎಲ್ಲ ಸಾಧ್ಯತೆಗಳಿದೆ. ನೋಡಿ, ಕಳೆದ ಸರ್ಕಾರದಲ್ಲಿ ಏನು ವಿವಿಧ ನಿಗಮಗಳಿಗೆ 10-12 ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ವಾಹನಗಳನ್ನು ಕೊಡ್ತಾಯಿತ್ತು. ಈ ಸರ್ಕಾರ ಬಂದ ಮೇಲೆ ಸ್ವಾವಲಂಬಿ ಸಾರಥಿಯ ಯೋಜನೆ ಅಡಿಯಲ್ಲಿ 1 ಅಥವಾ 2 ವೆಹಿಕಲ್ಗೆ ಮಾತ್ರ ಸೀಮಿತ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈಗ ಅದನ್ನು ಒಳಗಡೆ ಒಡೆಯುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಇವತ್ತು ಯಾರಿಗೆ ಸರ್ಕಾರದ ಸವಲತ್ತು ಸಿಗಬೇಕು, ಸರ್ಕಾರದ ಸವಲತ್ತನ್ನು ಕಡಿಮೆ ಮಾಡುವಂತಹ ರೀತಿಯಲ್ಲಿ ಇವತ್ತು ಜಾತಿ ಗಣತಿ ಹೊರಗೆ ಬಂದಿದೆ. ಹಾಗಾಗಿ ಸಚ್ಚಿದಾನಂದ ಮೂರ್ತಿ ಇರ್ಬೋದು, ಮತ್ತೊಬ್ಬರು ಎಲ್ಲರೂ ಈ ಜಾತಿ ಗಣತಿಯನ್ನು ಈ ಕಾರಣಕ್ಕೆ ವಿರೋಧ ಮಾಡ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಸ್ವತಃ ಕಾಂಗ್ರೆಸ್ಸಿನ ನಾಯಕರೇ ವಿರೋಧ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ನನಗನ್ಸುತ್ತೆ ಎಲ್ಲ ಟೆಸ್ಟ್ ಡೋಸು ಪೆನ್ಸಿಲಿನ ಥರ ಕೊಡೋಕ್ಕೆ ಮೊದಲು ಬಿಡೋಕ್ಕೆ ಮೊದಲು ಒಂದು ಸಣ್ಣ ಕಲ್ಲನ್ನು ಎಸ್ತಿದ್ದಾರೆ. ಈಗ ಅನ್ನಿಸ್ತಾ ಇದೆ ಅವರಿಗೆ, ನಾನು ಇದನ್ನು ಕೈ ಹಾಕಬಾರ್ದಾಗಿತ್ತು ಅಂತ. ಎದುರಿಸೋದು ಕಷ್ಟ ಇದೆ. ಅಲ್ಲ, ಹೋರಾಟ ಒಂದೇ ನಮಗೆ ಅಂತಲ್ಲ, ಕಾಂಗ್ರೆಸ್ಸಿನ ಒಳಗಡೆ ನೆನ್ನೆ ಶಾಮನೂರು ಶಿವಶಂಕರಪ್ಪರ ಸಾರ್ ಏನು ಹೇಳಿದ್ದಾರೆ, ರವಿ ಗಾಣಿಗ ಏನು ಹೇಳಿದ್ದಾರೆ, ಇವತ್ತು ಯಾವ ಕಾರಣಕ್ಕೂ ಈ ಜಾತಿ ಗಣತಿಯ ವರದಿಯನ್ನು ಒಪ್ಪತಕ್ಕ ವಿಷಯವೇ ಅಲ್ಲ. ಇದು ಸಮುದಾಯವನ್ನು ಸರಿಯಾಗಿ ಪ್ರತಿನಿಧಿಸ್ತಾ ಇಲ್ಲ. ಪ್ರತಿನಿಧಿಸಬೇಕು ಅಂತಂದರೆ ಮುಖ್ಯಮಂತ್ರಿಗಳು, ಎಲ್ಲ ಪಕ್ಷದ ರಾಜಕೀಯ ನಾಯಕರು, ಸಾಧು ಸಂತರು, ಈ ರಾಜ್ಯದ ಸಾಹಿತಿಗಳು, ಮಾಧ್ಯಮದವರು ಎಲ್ಲರನ್ನು ಕರೆಸಿ ಯಾವ ರೀತಿಯಲ್ಲಿ ವೈಜ್ಞಾನಿಕವಾಗಿ ಸರ್ವೆ ಮಾಡಬೇಕು ಅನ್ನೋದನ್ನು ಮಾಡಲಿ. ಆಯಿತು, ಮೈಸೂರಲ್ಲಿ ಎಲ್ಲರೂ ಸರ್ವೆಗೆ ಬಂದಿದ್ದು ಮಾಹಿತಿ ಇದೆಯಾ? ಆಯಿತು, ಮಾಧ್ಯಮದವ್ರಿಗೆ ಏನಾದರೂ ಗೊತ್ತಿದೆಯಾ? ಸರ್ವೆ ಮಾಡ್ತಿದ್ರು, ನಾವು ನೋಡಿದ್ದೀವಿ. ಸರ್ವೆ ಮಾಡ್ತಿರೋದನ್ನಲ್ಲಿ ರೆಕಾರ್ಡ್ ಮಾಡಿರೋದು ಎಲ್ಲಾದರೂ ಇದೆಯಾ? ಇದರ ಉದ್ಘಾಟನೆ ಎಲ್ಲಾದರೂ ಆಗಿದೆಯಾ? ಯಾರಾದರೂ ಸರ್ಕಾರದ ಅಧಿಕಾರಿ ನಿಂತ್ಕೊಂಡು ಇದರ ಬಗ್ಗೆ ಮಾಹಿತಿ ರವಾನೆ ಮಾಡಿದಾನ? ಹೇಗೆ ಮತ್ತೆ ಕದ್ದು ಮುಚ್ಚಿ ಸರ್ವೆ ಆಗಿಬಿಡುತ್ತೆ? ಇವನ್ ಚುನಾವಣೆ ನಡೆದ್ರೆ, ಮತ್ತೊಂದು ನಡೆದ್ರೆ, ಏನಾದ್ರು ನಡೆದ್ರೆ ಸರ್ಕಾರ ಇಷ್ಟು ಏನು ಪ್ರಚಾರ ಕೊಡ್ತಾ ಇರಬೇಕಾದ್ರೆ ಮಾಧ್ಯಮದವರ ಗಮನಕ್ಕೇ ಬರದೆ ಹೇಗೆ ನಡೆದಿದೆ ಹಂಗಾದರೆ ಸರ್ವೆ ಅನ್ನುವಂಥದ್ದು? ಎಲ್ಲಾದರೂ ಮಾಹಿತಿ ಹೊರಗೆ ಬಿಟ್ಟಿದ್ದಾರೆ. ಇದೆಲ್ಲ ನೋಡಿಕೊಂಡು ಇದು ಭಾರತೀಯ ಜನತಾ ಪಾರ್ಟಿನೂ ಈ ಜಾತಿ ಗಣತಿಯ ಈ ವರದಿಯನ್ನು ವಿರೋಧ ಮಾಡುತ್ತೆ. ಇದು ಲಾಭ ಆಗೋದು ಒಬ್ಬರಿಗೆ ಅಂತಿದೆ, ಅದು ಮುಸಲ್ಮಾನರಿಗೆ ಮಾತ್ರ. ಯಾಕೆಂದರೆ ಅವರ ಬೈಫರ್ಕೇಷನ್ ಆಗಿಲ್ಲ ಅನ್ನುವಂಥದ್ದಿದೆ. ಇದು ಎಲ್ಲವನ್ನೇ ಇಟ್ಕೊಂಡು 4% ರಿಸರ್ವೇಷನನ್ನು ತಂದಿರುವಂಥ ಹುನ್ನಾರನೂ ಇದೆ ಅನ್ನುವಂಥ ಅನುಮಾನ ನಮಗೆಲ್ಲರಿಗೂ ಭಾಳ ಕಾಣ್ತದೆ.